morning, students. ನಾನಿವತ್ತು ಅಕೌಂಟ್ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಶಾರ್ಟ್ ಅಲ್ಲಿ NPOs ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ತಾರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದನ್ನ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೂಡ ಹೇಳ್ಬೋದು, ಇಲ್ಲಾಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೂಡ ಕರೀತಾರೆ. ಇದನ್ನ ಶಾರ್ಟ್ ಆಗಿ NPOs. ಇಲ್ಲಿ NPOs ಅನ್ನೋದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ಇದನ್ನ ನಿಮಗೆ 1 ಮಾರ್ಕ್ಸ್ ಕೂಡ ಕೇಳಬಹುದು. ಎಕ್ಸ್ಪಾಂಡ್ ಮಾಡೋದಲ್ಲ, NPOs ಅನ್ನ ಎಕ್ಸ್ಪಾಂಡ್ ಮಾಡಿ ಅಂತ ಕೇಳಬಹುದು. ಆವಾಗ ನೀವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೂ ಕೂಡ ಬರೀಬಹುದು, ಇಲ್ಲ ಅಂತ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೂ ಕೂಡ ಬರೀಬಹುದು. ಹಾಗಾದ್ರೆ ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ NPOs ಅಂದ್ರೆ ಏನು? ಇಲ್ಲಿ ಈ ವರ್ಡ್ ಹೇಳುತ್ತೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಲಾಭವನ್ನ ಗಳಿಸುವಂತ ಉದ್ದೇಶವನ್ನ ಹೊಂದಿಲ್ಲದೆ ಇರುವಂತ ಆರ್ಗನೈಸೇಷನ್, ಸಂಸ್ಥೆಯನ್ನ ನಾವಿಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ಫಾರ್ಮ್ ನಾಟ್ ಫಾರ್ ಪ್ರಾಫಿಟ್ ಬಟ್ ಪ್ರೊವೈಡಿಂಗ್ ಸರ್ವಿಸಸ್ ಟು ದಿ ಸೊಸೈಟಿ. ಅಂದ್ರೆ ಕೇವಲ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸುವಂತ ಉದ್ದೇಶದಿಂದ ನಾವು ಯಾವ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತೀವೋ ಅಂಥದ್ದನ್ನ ನಾವು ಹೇಳ್ತೀವಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ರು ಕೂಡ ಅದರ ಮೂಲ ಉದ್ದೇಶ ನೀವು ನೋಡಿರ್ಬೋದು, ಫಸ್ಟ್ ಪಿ ಬಿಸ್ನೆಸ್ ಅಲ್ಲಿ ಯಾವುದೇ ಒಂದು ಸಂಸ್ಥೆಯ ಮೂಲ ಉದ್ದೇಶ ಲಾಭ ಗಳಿಸುವುದಾಗಿರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಲಾಭವನ್ನ ಗಳಿಸುವಂತ ಉದ್ದೇಶವನ್ನ ಬಿಟ್ಟು ಕೇವಲ ಅಲ್ಲಿ ಸೊಸೈಟಿ ಸಮಾಜಕ್ಕೆ ಮಾತ್ರ ಸೇವೆಯನ್ನ ಸಲ್ಲಿಸುವಂತ ಉದ್ದೇಶವನ್ನ ಹೊಂದಿರುವಂತದ್ದು, ಅದಕ್ಕೆ ನಾವು ಹೇಳ್ತೀವಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಏನು ಎಕ್ಸಾಂಪಲ್ಸ್ ಕೊಡ್ಬೋದು? ಇನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಲ್ಲಿ ಯಾವುದೇ ಟ್ರೇಡ್ ಆಕ್ಟಿವಿಟೀಸ್ ನಡೆಯೋದಿಲ್ಲ. ಟ್ರೇಡ್ ಆಕ್ಟಿವಿಟೀಸ್ ಅಂತ ಹೇಳಿದಲ್ಲಿ ಕೊಳ್ಳುವಿಕೆ ಇರ್ಬೋದು, ಮಾರುವಿಕೆ ಇರ್ಬೋದು, ಯಾವುದೇ ಒಂದು ವ್ಯವಹಾರ ಕ್ರಿಯೆ ಇಲ್ಲಿ ನಡೆಯೋದಿಲ್ಲ. ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಒಂದ್ ವೇಳೆ ಅಲ್ಲಿ ಏನಾದರೂ ಮಾರುವಿಕೆ, ಕೊಳ್ಳುವಿಕೆ, ಪರ್ಚೇಸಿಂಗ್ ಅಂಡ್ ಸೇಲ್ಸ್ ಈ ಎರಡೂ ಚಟುವಟಿಕೆಗಳು ನಡೀತಿದೆ ಅಂತ ಹೇಳಿದ್ರೆ ಅದು ನಾವು ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಈ ಎರಡೂ ಚಟುವಟಿಕೆಯಲ್ಲಿ ನಡೀತಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಸಂಸ್ಥೆ ಯಾವುದೇ ಒಂದು ರೀತಿಯ ಉತ್ಪನ್ನವನ್ನ ತಯಾರಿಸುವಂತ ಕ್ರಿಯೆಯನ್ನ ಮಾಡೋದಿಲ್ಲ, ಮಾಡ್ತಾ ಇಲ್ವೋ ಅಂತ ಸಂಸ್ಥೆಯನ್ನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಏನೇನು ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು? ಮೊದಲನೇದಾಗಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಶಿಕ್ಷಣ ಸಂಸ್ಥೆಗಳು. ಈಗ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಇವು ಕೂಡ ಏನು ಕೇವಲ ಸೇವೆಯನ್ನ ಸಲ್ಲಿಸುವಂತ ಒಂದು ಉದ್ದೇಶದಿಂದ ನಾವು ಸ್ಥಾಪನೆ ಮಾಡಿರ್ತೀವಿ ಹೊರತು ಅಲ್ಲಿ ಯಾವುದೇ ರೀತಿಯ ಲಾಭ ಗಳಿಸುವಂತ ಉದ್ದೇಶ ಇರೋದಿಲ್ಲ. ಅಷ್ಟೇ ಅಲ್ಲ, ಈ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ಆಕ್ಟಿವಿಟೀಸ್, ವ್ಯವಹಾರ, ಕೊಳ್ಳುವಿಕೆ, ಮಾರುವಿಕೆಯ ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುವುದಿಲ್ಲ. ಹಾಗಾಗಿ ನಾವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಇವನ್ನ ನಾವೇನಬಹುದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಇಲ್ಲಿ ನಾವು ಉದಾಹರಣೆಯಾಗಿ ತಗೊಳ್ಬಹುದು ಎಕ್ಸಾಂಪಲ್ಸ್. ಇನ್ನೊಂದು ಅಂತ ಹೇಳಿದ್ರೆ ಹಾಸ್ಪಿಟಲ್ಸ್. ಹಾಸ್ಪಿಟಲ್ಸ್ ಕೂಡ ಆಸ್ಪತ್ರೆಗಳು, ಇಲ್ಲೂ ಕೂಡ ಏನು ರೋಗಿಗಳಿಗೆ ಸೇವೆಯನ್ನ ಸಲ್ಲಿಸುವಂತ ಒಂದು ಮೂಲ ಉದ್ದೇಶವನ್ನ ಹೊಂದಿರುತ್ತವೆ ಹೊರತು ಯಾವುದೇ ರೀತಿಯಲ್ಲಿ ಟ್ರೇಡ್ ಆಕ್ಟಿವಿಟೀಸ್ ಇರೋದಿಲ್ಲ. ಕೊಳ್ಳುವಿಕೆ, ಮಾರುವಿಕೆ ಅಥವಾ ಲಾಭ ಗಳಿಸುವಂತ ಒಂದು ಮೂಲ ಉದ್ದೇಶವನ್ನ ಹೊಂದಿರದೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇರ್ಬೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ರೋಟರಿ ಕ್ಲಬ್ಸ್ ಇರ್ಬೋದು, ಇವೆಲ್ಲವನ್ನು ನಾವಿಲ್ಲಿ ಏನು ಎಕ್ಸಾಂಪಲ್ಸ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್. ಹಾಗಾದ್ರೆ ಈಗ ಪ್ರತಿಯೊಂದು ಸಂಸ್ಥೆಯು ತನ್ನ ಅದು ಲಾಭವನ್ನು ಗಳಿಸಲಿ ಅಥವಾ ಅದರ ಮೂಲ ಉದ್ದೇಶ ಲಾಭವನ್ನು ಗಳಿಸೋದು ಅಲ್ಲದೆ ಇರಲಿ, ಪ್ರತಿಯೊಂದು ಸಂಸ್ಥೆ ಏನು ಮಾಡುತ್ತೆ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುತ್ತೆ, ಬೇರೆ ಬೇರೆ ಬುಕ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಫಸ್ಟ್ ಪಿಯಲ್ಲಿ ನೀವು ಅಕೌಂಟ್ ಅಲ್ಲಿ ಓದಿರ್ಬೋದು. ಯಾವ್ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಓದಿರ್ಬೋದು ನೀವು? ಜರ್ನಲ್ ಇರ್ಬೋದು, ಲೆಡ್ಜರ್ ಇರ್ಬೋದು, ಅಲ್ವಾ ಸಬ್ಸಿಡಿಯರಿ ಬುಕ್ಸ್ ಇರ್ಬೋದು, ಇವೆಲ್ಲ
ಮಾಡುತ್ತೆ, ಒಂದು ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆ ಇರ್ಬೋದು ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆ ಕೂಡ ಏನು ಮಾಡುತ್ತೆ, ಈ ಬುಕ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಸಾಮಾನ್ಯವಾಗಿ ಇಲ್ಲಿ ಜರ್ನಲ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಂಟೈನ್ ಮಾಡುವಂಥದ್ದು ಇರ್ಬೋದು. ನೆಕ್ಸ್ಟ್ ರೀತಿ ಕ್ಯಾಶ್ ಬುಕ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಜರ್ನಲ್ ಅಂತ ಹೇಳಿದ್ರು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತು, ನೀವು ಫಸ್ಟ್ ಪಿ ಅಲ್ಲಿ ಏನ್ ಮಾಡಿದ್ರಿ, ಇದನ್ನ ಓದ್ಕೊಂಡು ಬಂದಿದ್ರಿ. ನೆಕ್ಸ್ಟ್ ಲೆಡ್ಜರ್ ಕೂಡ ನಿಮ್ಗೆ ಏನಾದ್ರು ಗೊತ್ತು, ಅದನ್ನ ಕೂಡ ನೀವು ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ರಿ. ಇವಿಷ್ಟು ಕೂಡ ಏನ್ ಮಾಡುತ್ತೆ, ಅಥವಾ ಇನ್ನೂ ಕೆಲವೊಂದು ಸಂಸ್ಥೆಗಳು ಏನ್ ಮಾಡುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬಹುದು. ನಾವು ಸಾಮಾನ್ಯವಾಗಿ ಜರ್ನಲ್, ಕ್ಯಾಶ್ ಬುಕ್, ಲೆಡ್ಜರ್ ಇವುಗಳನ್ನ ನಾವೇನ್ ಮಾಡಬಹುದು, ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ನೀತಿ, ಎಕ್ಸಾಂಪಲ್ಸ್, ಬುಕ್ಸ್ ಆಫ್ ಅಕೌಂಟ್ಸ್ ಇವು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು 1 or 2 ಮಾರ್ಕ್ಸ್ಗೆ. ಎಕ್ಸಾಂಪಲ್ಸ್ ಅನ್ನ 1 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು LPOs, ಇದನ್ನ ಎಕ್ಸ್ಪಾಂಡ್ ಮಾಡೋದು ಕೂಡ 1 ಮಾರ್ಕ್ಸ್ಗೆ ಬರ್ಬೋದು. ಇಲ್ಲಿ ಮೀನಿಂಗ್ ನೀವು ಈಸಿಯಾಗಿ ಹೇಳ್ಬೋದು, ವಿಚ್ ಈಸ್ ಫಾರ್ಮ್, ಇಟ್ ಈಸ್ ಫಾರ್ಮ್ ನಾಟ್ ಫಾರ್ ಪ್ರಾಫಿಟ್ ಬಟ್ ಪ್ರೊವೈಡಿಂಗ್ ಸರ್ವಿಸಸ್ ಟು ದಿ ಸೊಸೈಟಿ. ಕೇವಲ ಒಂದು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸುವಂತ ಒಂದು ಉದ್ದೇಶವನ್ನ ಮಾತ್ರ ಹೊಂದಿರುವಂತದ್ದು, ಯಾವುದೇ ರೀತಿಯ ಲಾಭವನ್ನ ಗಳಿಸುವಂತ ಉದ್ದೇಶವನ್ನ ಈ ಸಂಸ್ಥೆಗಳು ಹೊಂದಿರದೇ ಇರುವಂತದ್ದು. ಎಕ್ಸಾಂಪಲ್ಸ್ ಉದಾಹರಣೆಗೆ ನೋಡಬಹುದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ರೋಟರಿ ಕ್ಲಬ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಅಂದ್ರೆ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ, NPOs ಏನಿದೆ, ಇದು ಯಾವೆಲ್ಲ ರೀತಿಯ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಅನ್ನುವಂಥದ್ದು. ಅದು ಜರ್ನಲ್ ಇರ್ಬೋದು, ಅಥವಾ ಕ್ಯಾಶ್ ಬುಕ್ ಇರ್ಬೋದು, ಲೆಜರ್ ಇರ್ಬೋದು, ಸಬ್ಸಿಡಿಯರಿ ಬುಕ್ಸ್ ಇರ್ಬೋದು, ಹೀಗೆ ಹಲವಾರು ರೀತಿಯ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಇಲ್ಲಿ ಮೇಂಟೈನ್ ಮಾಡುವಂಥದ್ದು. ನೆಕ್ಸ್ಟ್ ನೀವು ನೋಡಿದ್ರಿ, ಇವಾಗ ಇಲ್ಲಿ ಜರ್ನಲ್, ಲೆಜರ್, ಸಬ್ಸಿಡಿಯರಿ ಬುಕ್ಸ್, ಕ್ಯಾಶ್ ಬುಕ್ ಇವೆಲ್ಲವನ್ನ ಏನ್ ಮಾಡುತ್ತೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ಮೇಂಟೈನ್ ಮಾಡುತ್ತೆ. ಹಾಗಾದ್ರೆ ಇವೆಲ್ಲವನ್ನ ಯಾವ ಕಾರಣಕ್ಕೋಸ್ಕರ ಈ ಸಂಸ್ಥೆ ಮೇಂಟೈನ್ ಮಾಡುತ್ತೆ ಅನ್ನುವಂಥದ್ದು, ರೀಸನ್ಸ್ ಆರ್ ನೀಡ್ಸ್, ಇದನ್ನ ಮೇಂಟೈನ್ ಮಾಡುವಂತ ಅವಶ್ಯಕತೆ ಏನು, ಯಾವ ಕಾರಣಕ್ಕೋಸ್ಕರ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುತ್ತೆ, ಅಥವಾ ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಅವಶ್ಯಕತೆ ಏನಿದೆ, ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಏನು ಅವಶ್ಯಕತೆ ಇದೆ, ಯಾವ ಕಾರಣಕ್ಕೋಸ್ಕರ ಮೇಂಟೈನ್ ಮಾಡುತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ. ಫಸ್ಟ್ ಒನ್, misappropriation of funds. misappropriation ಅಂದ್ರೆ ದುರುಪಯೋಗ ಆಗುವಂತದ್ದನ್ನ ತಡೆಗಟ್ಟುವ ಸಲುವಾಗಿ ನೀವು ಅಲ್ಲಿ ಏನ್ ಮಾಡ್ತೀರಾ, ಕ್ಯಾಶ್ ಬುಕ್ ಅನ್ನ ಮೇಂಟೈನ್ ಮಾಡ್ತೀರಾ, ಎಷ್ಟು ಕ್ಯಾಶ್ ಬಂತು, ಅಥವಾ ಕ್ಯಾಶ್ ಅನ್ನ ನಮಗೆ ಯಾರ್ಯಾರು ದತ್ತಿಯನ್ನು ನೀಡಿರ್ಬೋದು, ಅಥವಾ ಕ್ಯಾಶ್ ಎಲ್ಲಿಗೆ ಹೋಯ್ತು, ಈ ಕ್ಯಾಶ್ ಬುಕ್ ಅನ್ನ ಮೇಂಟೈನ್ ಮಾಡಿದಾಗ ಅಲ್ಲಿ ಕ್ಯಾಶ್ ದುರುಪಯೋಗ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಕೂಡ ನಿಮ್ಗೆ ಏನಾಗುತ್ತೆ, ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಒಂದ್ ವೇಳೆ ನೀವು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಣ ಎಲ್ಲಿ ಹೋಯ್ತು, ಎಲ್ಲಿ ಬಂತು, ಎಷ್ಟು ಬಂತು, ಯಾವುದೇ ರೀತಿಯ ಒಂದು ವಿಷಯ ಇಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಏನು ಫಂಡ್ಸ್, ಹಣಕಾಸಿನ ದುರುಪಯೋಗ ಆಗುವಂಥದ್ದನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಅಂದ್ರೆ ತಡೆಗಟ್ಟಲಿಕ್ಕೆ ನಮ್ಗೆ ಏನ್ ಬೇಕು, ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಲೇಬೇಕಾಗತ್ತೆ. Next one, to keep track of income and expenses for the year. ಪ್ರತಿ ವರ್ಷ ನಿಮಗೆ ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಕೌಂಟಿಂಗ್ ಇಯರ್ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತು ಅಲ್ವಾ. ಮಾರ್ಚ್ 31st ಅಕೌಂಟಿಂಗ್ ಇಯರ್ ಕ್ಲೋಸ್ ಆಗುತ್ತೆ, ಏಪ್ರಿಲ್ 1st ಅಕೌಂಟಿಂಗ್ ಇಯರ್ ಏನಾಗುತ್ತೆ, ಓಪನಿಂಗ್ ಆಗುವಂಥದ್ದು. ಆ ಪ್ರತಿ ಒಂದು ವರ್ಷದ ಅವಧಿಯಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ
ಹಲವಾರು ರೀತಿಯ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಅಲ್ಲಿ ಏನಾಗುತ್ತೆ, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ನಿಮಗೆ ಇನ್ಕಮ್ ಅಂದ್ರೆ ಏನು ಅನ್ನೋದು ಗೊತ್ತು, ಎಕ್ಸ್ಪೆನ್ಸಸ್ ಅನ್ನೋಂಥದ್ದು ಅಂದ್ರೆ ಏನು ಅನ್ನೋಂಥದ್ದು ಗೊತ್ತು. ಇನ್ಕಮ್ಸ್ ಅಲ್ಲಿ ಏನೇನು ಬರುತ್ತೆ ಅನ್ನೋಂಥದ್ದು ಗೊತ್ತು, ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಬರುತ್ತೆ ಅನ್ನೋಂಥದ್ದು ಗೊತ್ತು. ನಮ್ಗೆ ಇಲ್ಲಿ ಇನ್ಕಮ್ ಅಂತ ಹೇಳಿದ್ರೆ ಆದಾಯ, ನಮ್ಗೆ ಏನು ಆದಾಯ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಖರ್ಚುಗಳಿರುತ್ತೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಇರ್ಬೋದು, ಖರ್ಚುಗಳು ಇದ್ದೇ ಇರುತ್ತೆ. ಅದು ಯಾವುದೇ ರೀತಿಯ ಖರ್ಚುಗಳಾಗಿರ್ಬೋದು. ಅದು ಪೇಮೆಂಟ್ ಕೊಡುವಂಥದ್ದಾಗಿರ್ಬೋದು, ಕರೆಂಟ್ ಬಿಲ್ ತುಂಬುವಂಥದ್ದಾಗಿರ್ಬೋದು, ಅಥವಾ ಸ್ಟೇಷನರಿ ಐಟಮ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಖರ್ಚು ಮಾಡುವಂಥದ್ದಾಗಿರ್ಬೋದು, ಅಥವಾ ಪೇಮೆಂಟ್ ಅನ್ನು ಕೊಡಲಿಕ್ಕೆ ಮಾಡುವಂಥ ಖರ್ಚುಗಳಾಗಿರ್ಬೋದು, ಅಥವಾ ಹಲವಾರು ಸಲಕರಣೆಗಳನ್ನು ಇಕ್ವಿಪ್ಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಮಾಡುವಂತಹ ಖರ್ಚುಗಳು ಕೂಡ ಆಗಿರ್ಬೋದು. ಹಲವಾರು ರೀತಿಯಲ್ಲಿ ಅದರದ್ದೇ ಸಂಸ್ಥೆಗೆ ಅದರದಾದಂತಹ ಖರ್ಚುಗಳಿರ್ತವೆ. ಅಲ್ಲಿ ಏನಾಗಿರುತ್ತೆ, ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ಬಂದಂತ ಆದಾಯ ಮತ್ತು ನಾವು ಮಾಡಿದಂಥ ಖರ್ಚು ಇವೆರಡನ್ನು ಮೇಂಟೈನ್ ಮಾಡಲಿಕ್ಕೆ, ಟು ಕೀಪ್ ಟ್ರ್ಯಾಕ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಫಾರ್ ದ ಇಯರ್, ಆ ವರ್ಷದ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನ ಒಂದೇ ಟ್ರ್ಯಾಕ್ ಅಲ್ಲಿ ತಗೊಂಡೋಗ್ಬೇಕು. ಏನು ಎಕ್ಸ್ಪೆನ್ಸಸ್ ಜಾಸ್ತಿ ಬಿಟ್ರೆ ಏನಾಗುತ್ತೆ, ಆ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ ಒಂದೇ ವೇಯಲ್ಲಿ, ಒಂದೇ ಟ್ರ್ಯಾಕ್ ಅಲ್ಲಿ ತಗೊಂಡೋಗ್ಬೇಕು, ಸಮನಾಗಿ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಲೇಬೇಕು. ಮೇಂಟೈನ್ ಮಾಡೋದ್ರಿಂದ ಎಕ್ಸ್ಪೆನ್ಸಸ್ ಬಗ್ಗೆ ಮಾಹಿತಿ ಮತ್ತೆ ಇನ್ಕಮ್ಸ್ ಬಗ್ಗೆ ಮಾಹಿತಿ, ಎರಡರ ಬಗ್ಗೆನೂ ಕೂಡ ಮಾಹಿತಿ ನಮ್ಗೆ ಸಿಗುತ್ತೆ. ಆವಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೋದು. ಇನ್ಕಮ್ ಕಡಿಮೆ ಆಗಿದ್ರೆ ಯಾವ ರೀತಿ ಇನ್ಕಮ್ ಅನ್ನ ಸಂಸ್ಥೆ ನಡೆಸ್ಕೊಳ್ಳಿಕ್ಕೆ ಇನ್ಕಮ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಇನ್ಕಮ್ ಅನ್ನ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಏನ್ ಮಾಡ್ಬೋದು, ಅಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ಬೋದು. ಹಾಗಾಗಿ ಇಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಒಂದೇ ವೇಯಲ್ಲಿ, ಒಂದೇ ಟ್ರ್ಯಾಕ್ ಅಲ್ಲಿ ತಗೊಂಡೋಗ್ಬೇಕು, ಸಮನಾಗಿ ಮತ್ತೆ ಸಮತೋಲನವನ್ನ ಕಾಯ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣದಿಂದ ನೀವು ಏನ್ ಮಾಡಬೇಕಾಗತ್ತೆ, ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ to know the financial position for the year. ಫೈನಾನ್ಸಿಯಲ್ ಪೊಸಿಷನ್, ಹಣಕಾಸಿನ ಸ್ಥಿತಿಗತಿ. ಈಗ ಅದು ನಾನ್ ಪ್ರಾಫಿಟ್ ಲಾಭವನ್ನು ಗಳಿಸುವಂತ ಉದ್ದೇಶ ಅಲ್ಲದೆ ಇರಬಹುದು, ಆದರೆ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅದೊಂದು ಮೂಲಭೂತ ಸೌಕರ್ಯ ಹಣಕಾಸು. ಅಲ್ವಾ, ಹಣ ಇಲ್ಲದೆ ಯಾವುದೇ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅಲ್ಲಿ ಏನ್ ಮಾಡಬೇಕಾಗುತ್ತೆ, ನಾವು ಆ ಫೈನಾನ್ಸಿಯಲ್ ಪೊಸಿಷನ್ ಅನ್ನ, ಈಗ ಈ ವರ್ಷ ನಾವು ಹೇಗೋ ಹಣ ಇತ್ತು ಆ ಸಂಸ್ಥೆ ನಡೆಸ್ಕೊಂಡು ಹೋದ್ವಿ, ನೆಕ್ಸ್ಟ್ ಇಯರ್ ಏನಾಯಿತು ಸ್ಟಾರ್ಟ್ ಆಯಿತು, ಅವಾಗ ಹಣ ಇಲ್ಲದೆ ಇದ್ರೆ ಆ ವರ್ಷ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಆರ್ಗನೈಸೇಷನ್ ಸಂಸ್ಥೆಯನ್ನ, ಫರ್ಮ್ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆ ಅಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ನಮಗೆ ಫೈನಾನ್ಸಿಯಲ್ ಪೊಸಿಷನ್, ಆ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿಗಳು ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಹಣಕಾಸಿನ ಸ್ಥಿತಿಗತಿಯನ್ನ ಅಥವಾ ಫೈನಾನ್ಸಿಯಲ್ ಪೊಸಿಷನ್ ಅನ್ನ ತಿಳ್ಕೊಳ್ಳೋ ಸಲುವಾಗಿಯೂ ಕೂಡ ಏನ್ ಮಾಡಬೇಕಾಗುತ್ತೆ, ನಾವಿಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ನಿಮಗೆ 2 ಮಾರ್ಕ್ಸ್ ಕೂಡ ಇದನ್ನ ಕೇಳಬಹುದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಕ್ಯಾಪಿಟಲ್ ಐಟಮ್ಸ್ ಅಂಡ್ ರೆವಿನ್ಯೂ ಐಟಮ್ಸ್. ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಇಲ್ಲಿ ನೀವೇನು ಥಿಯರಿಯನ್ನು ಅರ್ಥ ಮಾಡ್ಕೊಳ್ತೀರಿ, ಇದ್ರ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ ನಿಂತಿದೆ, ಇದ್ರ ಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ನಿಂತಿದೆ, ಇದ್ರ ಮೇಲೆ ನಿಮಗೆ 1 or 2 ಮಾರ್ಕ್ಸ್ ಕೂಡ ಕ್ವೆಶ್ಚನ್ ಕೂಡ ಇಲ್ಲಿ ಬರಬಹುದು. ಹಾಗಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕ್ಯಾಪಿಟಲ್ ಐಟಮ್ಸ್ ಅಂಡ್ ರೆವಿನ್ಯೂ ಐಟಮ್ಸ್. ಇದರಲ್ಲಿ ಫಸ್ಟ್ ಒನ್ ಕ್ಯಾಪಿಟಲ್ ಐಟಮ್ಸ್. ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ಲಿ ಅಕೌಂಟಿಂಗ್ಸ್ ನೀವು ನೋಡಿರ್ಬೋದು, ಲಾಸ್ಟ್ ಚಾಪ್ಟರ್ ಅಲ್ಲಿ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆಫ್ ಅಕೌಂಟ್ ಅಲ್ಲಿ ನೋಡಿರ್ಬೋದು ಕ್ಯಾಪಿಟಲ್ ಐಟಮ್ಸ್ ಮತ್ತೆ ರೆವಿನ್ಯೂ ಐಟಮ್ಸ್. ಇಲ್ಲಿ ಕ್ಯಾಪಿಟಲ್ ಐಟಮ್ಸ್ ಅನ್ನ ನಾವು ಮತ್ತೆ
ಮಾಡ್ತಾ ಇರ್ತೀವಿ ಅದು ರೆವಿನ್ಯೂ ರಿಸಿಪ್ಟ್. ಇನ್ನೊಮ್ಮೆ ಹೇಳ್ತೀನಿ, ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿದ್ರೆ ಭಾರಿ ಮೊತ್ತದ್ದು. ಅದನ್ನ ನಾವು ಏನ್ ಮಾಡೋದಿಲ್ಲ, ಮಂತ್ಲಿನೋ ಅಥವಾ ವರ್ಷದಲ್ಲಿ ಒಂದು 2-3 ಸರ್ತಿನೋ ಅಥವಾ ಪದೇ ಪದೇ ರೆಗ್ಯುಲರ್ ಆಗಿ ಮಾಡ್ತಿರೋದಿಲ್ಲ, ರಿಸೀವ್ ಮಾಡ್ತಾ ಇರೋದಿಲ್ಲ. ಅದನ್ನ ಒಂದು 4 ವರ್ಷಕ್ಕೊಂದ್ಸಲ ಅಥವಾ 5 ವರ್ಷಕ್ಕೊಂದ್ಸಲ ಈ ತರ ಏನ್ ಮಾಡ್ತೀವಿ, ಇಲ್ಲಿ ರಿಸೀವ್ ಮಾಡ್ತೀವಿ. ಅದು ಕ್ಯಾಪಿಟಲ್ ರಿಸಿಪ್ಟ್. ರೆವಿನ್ಯೂ ರಿಸಿಪ್ಟ್ ಅಂತ ಹೇಳಿದ್ರೆ ನಾವು ಪದೇ ಪದೇ ರಿಸೀವ್ ಮಾಡ್ತಾ ಇರುವಂತದ್ದು. ವರ್ಷದಲ್ಲಿ ರೆಗ್ಯುಲರ್ ಆಗಿ ಅಥವಾ ವರ್ಷದಲ್ಲಿ ಒಂದು 2-3 ಸರ್ತಿ ಇರ್ಬೋದು, ನಾವೇನ್ ಮಾಡ್ತೀವಿ, ಇಲ್ಲಿ ರಿಸೀವ್ ಮಾಡ್ತೀವಿ. ಅದನ್ನ ನಾವು ಹೇಳ್ತೀವಿ ರೆವಿನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಅಂದ್ರೆ ಎಕ್ಸ್ಪೆನ್ಸಸ್, ನಾವು ಮಾಡುವಂತ ಖರ್ಚುಗಳು. ರಿಸಿಪ್ಟ್ ಅಂತ ಹೇಳಿದ್ರೆ ನಾವು ರಿಸೀವ್ ಮಾಡೋದು, ಸ್ವೀಕರಿಸುವಂತದ್ದು. ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನಮ್ಮಿಂದ ಆಗುವಂತಹ ಖರ್ಚುಗಳು. ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಖರ್ಚು ಮಾಡಬೇಕಾಗತ್ತೆ. ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ನಾವೇನು ವಸ್ತುವನ್ನ ಖರೀದಿ ಮಾಡಿರ್ತೀವೋ ಆ ವಸ್ತುವಿನಿಂದ ನಮ್ಗೆ ಏನಾಗಬೇಕು, ಮೋರ್ ದೆನ್ 1 ಇಯರ್ ಅದರಿಂದ ನಮಗೆ ಯೂಸ್ ಆಗಬೇಕು. 1 ವರ್ಷಕ್ಕಿಂತ ಅಧಿಕ ವರ್ಷ, ಅದು ಎಷ್ಟೇ 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಎಷ್ಟು ವರ್ಷ ಆಗಿರ್ಬೋದು, ಮೋರ್ ದೆನ್ 1 ಇಯರ್ ಆ ವಸ್ತುವಿನಿಂದ ನಮಗೇನು ಜಾಸ್ತಿ ಉಪಯೋಗ ಆಗ್ಬಿಟ್ರೆ ಅದು ನಾವು ಹೇಳ್ತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಮೋರ್ ದೆನ್ ಇಯರ್ ನಾವು ಯಾವ ವಸ್ತುವಿನ ಖರ್ಚು ಮಾಡಿರ್ತೀವೋ ಆ ವಸ್ತುವಿನ ನಮಗೆ ಮೋರ್ ದೆನ್ 1 ಇಯರ್ ಏನಾಗಬೇಕು, ಯೂಸ್ ಆಗಬೇಕು. ನೆಕ್ಸ್ಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಇದು ಪದೇ ಪದೇ ನಾವು ಖರ್ಚು ಮಾಡ್ತಾ ಇರ್ಬೋದು. ಸ್ಮಾಲ್ ಅಮೌಂಟ್, ಇದು ಸ್ಮಾಲ್ ಅಮೌಂಟ್ ಅಲ್ಲಿ ಏನ್ ಮಾಡ್ತೀವಿ, ಖರ್ಚು ಮಾಡುವಂತದ್ದು, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಇಲ್ಲಿ ನಾವು ಎಕ್ಸಾಂಪಲ್ಸ್ ನೋಡೋದಾದ್ರೆ ಕ್ಯಾಪಿಟಲ್ ರಿಸಿಪ್ಟ್ಸ್. ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳಿದ್ರೆ ಪದೇ ಪದೇ ನಾವು ರಿಸೀವ್ ಮಾಡೋದಿಲ್ಲ. ಒಂದ್ಸತಿ ನಾವೇನಾದ್ರೂ ರಿಸೀವ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಅಮೌಂಟ್ ರಿಸೀವ್ ಮಾಡೋದಿಲ್ಲ, ಭಾರಿ ಮೊತ್ತದ ಬಿಗ್ ಅಮೌಂಟ್ ಅನ್ನು ಏನ್ ಮಾಡ್ತೀವಿ, ರಿಸೀವ್ ಮಾಡ್ತೀವಿ. ಇಲ್ಲಿ ಎರಡೇ ವರ್ಡ್ ಅನ್ನು ನೀವು ನೆನಪಿಟ್ಕೊಳ್ಳಿ. ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿದ್ರೆ ನಾವು ಅದನ್ನ ಪದೇ ಪದೇ ರಿಸೀವ್ ಮಾಡೋದಿಲ್ಲ, 1 ಟೈಮ್ ರಿಸೀವ್ ಮಾಡುವಂತದ್ದು. ಮತ್ತೆ ನಾವು ರಿಸೀವಿಂಗ್ ಮಾಡ್ತೀವಿ, ಅದು ಅಮೌಂಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ವಸ್ತು ಆಗಿರ್ಬೋದು, ಅದು ಭಾರಿ ಮೊತ್ತದ್ದಾಗಿರುವಂತದ್ದು. ಇದು ಕ್ಯಾಪಿಟಲ್ ರಿಸಿಪ್ಟ್ಸ್. ಫಾರ್ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಇದಕ್ಕೆ ಡೊನೇಷನ್. ಡೊನೇಷನ್ ಅನ್ನ ಯಾರು ಮಾಡೋದಿಲ್ಲ, ವರ್ಷದಲ್ಲಿ 2-3 ಸರ್ತಿ ಕೊಡೋದಿಲ್ಲ, ಸ್ಮಾಲ್ ಅಮೌಂಟ್ ಅಲ್ಲಿ ಕೊಡೋದಿಲ್ಲ ಅಲ್ವಾ. ಇದನ್ನ ಏನ್ ಮಾಡ್ತಾರೆ, ಯಾರೋ ಒಬ್ರು ಯಾವುದೋ ಒಂದು ಟೈಮ್ ಕೊಡ್ತಾರೆ, ಕೊಡುವಾಗಲೂ ಕೂಡ ಬಿಗ್ ಅಮೌಂಟ್ ಅಲ್ಲಿ ಕೊಡುವಂತದ್ದು. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನಾವು ಏನು ಖರ್ಚು ಮಾಡಿರ್ತೀವಿ ಆ ವಸ್ತುವಿನಿಂದ ನಮ್ಗೆ ಏನಾಗಬೇಕು, ಮೋರ್ ದೆನ್ 1 ಇಯರ್ ಹೆಚ್ಚಿನ ಯೂಸಸ್ ಆಗಬೇಕು ಅಥವಾ ಬಾಳಿಕೆ ಬರಬೇಕು. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಬಿಲ್ಡಿಂಗ್. ಈಗ ನಾವು ಯಾವುದೋ ಒಂದು ಕಟ್ಟಡವನ್ನ, ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ನಮ್ಮಿಂದ ಹಣ ಹೋಗುತ್ತೆ, ಸೊ ಅದು ಎಕ್ಸ್ಪೆನ್ಸಸ್. ಬಟ್ ಆ ಬಿಲ್ಡಿಂಗ್ ಇಂದ ನಮಗೆ ಮೋರ್ ದೆನ್ 1 ವರ್ಷಕ್ಕಿಂತ ಹೆಚ್ಚಿನ ವರ್ಷದವರೆಗೆ ನಮಗೆ ಏನಾಗುತ್ತೆ, ಅದು ಬಾಡಿಗೆ ಬರುತ್ತೆ, ಅದರಿಂದ ನಮಗೆ ಉಪಯೋಗ ಆಗುವಂಥದ್ದು. ನೆಕ್ಸ್ಟ್ ರೆವಿನ್ಯೂ ರಿಸಿಪ್ಟ್. ರೆವಿನ್ಯೂ ರಿಸಿಪ್ಟ್ ಅಂತ ಹೇಳಿದ್ರೆ ನಾವು ಪದೇ ಪದೇ ರಿಸೀವ್ ಮಾಡ್ತಾ ಇರುವಂಥದ್ದು, ಅದು ಸ್ಮಾಲ್ ಅಮೌಂಟ್ ಅಲ್ಲಿ ರಿಸೀವ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್ ಇರ್ಬೋದು, ಬಾಡಿಗೆಯನ್ನ ರಿಸೀವ್ ಮಾಡುವಂಥದ್ದು ಇರ್ಬೋದು. ನಾವೀಗ ಮಂತ್ಲಿ ಮಾಡ್ತೀವಿ, ಬಾಡಿಗೆಯನ್ನ ರಿಸೀವ್ ಮಾಡ್ತೀವಿ, ಅಂದ್ರೆ ರೆಗ್ಯುಲರ್ ಆಗಿ ರಿಸೀವ್ ಮಾಡ್ತೀವಿ. ನೆಕ್ಸ್ಟ್ ಕಮಿಷನ್ ಅನ್ನ ರಿಸೀವ್ ಮಾಡುವಂಥದ್ದು ಇರ್ಬೋದು. ನೆಕ್ಸ್ಟ್ ಇಂಟ್ರೆಸ್ಟ್. ಈಗ ಯಾವುದೋ ಒಂದು ನೀವು ಬ್ಯಾಂಕಲ್ಲಿ ಹಣ ಹಾಕಿಟ್ರೆ ಆ ಹಣ ನೀವು 3 ಮಂತ್ ಒಂದ್ಸಲ ಬ್ಯಾಂಕ್ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ಅನ್ನು ಕೊಡುತ್ತೆ, ಆ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡುವಂಥದ್ದು ಇರ್ಬೋದು. ಇವಾಗ ಬರುತ್ತೆ ರೆವಿನ್ಯೂ ರಿಸೀವ್. ನೆಕ್ಸ್ಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೆನ್ಸಸ್, ನಿಮ್ಮಿಂದ ಆಗುವಂಥ ಖರ್ಚುಗಳು. ಫಾರ್ ಎಕ್ಸಾಂಪಲ್ ಏನು, ನೀವು ಕರೆಂಟ್ ಬಿಲ್ ಅನ್ನ, ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ತುಂಬುವಂಥದ್ದು ಇರ್ಬೋದು, ಪದೇ ಪದೇ ನೀವು ತುಂಬ್ತಾ ಇರ್ತೀರ ಅಂದ್ರೆ ಮಂತ್ಲಿ ತುಂಬುವಂಥದ್ದು ಇರ್ಬೋದು. ಅಥವಾ ಯಾವುದಾದ್ರೂ ಸ್ಟೇಷನರಿ ಐಟಮ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಅಲ್ಲಿ ಸ್ಮಾಲ್ ಅಮೌಂಟ್ ಅನ್ನು ಏನ್ ಮಾಡ್ತೀರಾ, ಖರ್ಚು ಮಾಡ್ತೀರಾ, ಅದಿರ್ಬೋದು. ಇದೇನಾಗುತ್ತೆ, ಇಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುವಂಥದ್ದು. ಇಲ್ಲಿ ಈ ಕ್ಯಾಪಿಟಲ್ ಐಟಮ್ಸ್ ಮತ್ತು ರೆವಿನ್ಯೂ ಐಟಮ್ಸ್ ಏನಿದೆ ಇದ್ರ ಮೇಲೆ ನಿಮಗೆ ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದೆ. ಆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನ ಕ್ಯಾಪಿಟಲ್ ಐಟಮ್ಸ್ ಮತ್ತೆ ರೆವಿನ್ಯೂ ಐಟಮ್ಸ್ ಮೇಲೆ ಕೇಳ್ತಾರೆ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಯಾಪಿಟಲ್ ಐಟಮ್ಸ್ ಅಲ್ಲಿ ಮತ್ತೇನೇನು ಐಟಮ್ಸ್ ಬರುತ್ತೆ ಮತ್ತು ರೆವಿನ್ಯೂ ಐಟಮ್ಸ್ ಅಲ್ಲಿ ಇನ್ನೇನೇನು ಐಟಮ್ಸ್ ಬರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋದಂತೆ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾ ಇವತ್ತು ಏನು ಕಲಿಸಿದ್ದೀನೋ ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನ
ಅದನ್ನ ನೋಡಿಕೊಂಡು ಎಲ್ಲರೂ ಏನು ಮಾಡಿ ನೋಟ್ಸ್ ಮಾಡ್ಕೊಂಡಿದ್ದೀರಿ, ಅದ್ರ ಮೇಲೆ ಬರೀರಿ. ನಿಮಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಟ್ರೂ ಆರ್ ಫಾಲ್ಸ್ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಅಥವಾ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇರ್ಬೋದು, ಅದನ್ನ ನಾನು ಬಿಟ್ಟಿದ್ದೀನಿ, ಎಲ್ಲರೂ ಬರ್ಕೊಳ್ಳಿ. ಅದ್ರ ನೆಕ್ಸ್ಟ್ ಏನು ಮಾಡಿ, ನಾನು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಏನು ನೋಟ್ಸ್ ಬಿಡ್ತೀನಿ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಈ ಚಾಪ್ಟರ್ಲಿ 12 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆದರೆ ನಾ ಈ ಚಾಪ್ಟರ್ಗೆ ಬರುವ ಈ ಚಾಪ್ಟರ್ ಬರುವಂಥ 12 ಮಾರ್ಕ್ಸ್ ಕ್ವಶನ್ ಅದು ನೆಕ್ಸ್ಟ್ ಉಳಿದಂಥ ಚಾಪ್ಟರ್ ಕಂಪೇರ್ ಮಾಡಿದ್ರೆ ಈ ಚಾಪ್ಟರ್ ಸ್ವಲ್ಪ ಟಫ್ ಇದೆ. ಮುಂದೆ ಬರುವಂಥ ಎಲ್ಲ ಚಾಪ್ಟರ್ ಕಂಪೇರ್ ಮಾಡಿದ್ರೆ ಈ ಚಾಪ್ಟರ್ ಬರುವಂತಹ 12 ಮಾರ್ಕ್ಸ್ ಕ್ವಶನ್ ಇದೆ ಸ್ವಲ್ಪ ಟಫ್ ಇರೋದ್ರಿಂದ ಅದನ್ನು ನಾನು ಹೇಳಿದ್ದೀನಿ. ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಷ್ಟೇ ಹೇಳ್ತಾ ಹೋಗ್ತೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸಿಂದ ಇನ್ನು ನೆಕ್ಸ್ಟ್ ಚಾಪ್ಟರ್ನ 12 ಮಾರ್ಕ್ಸ್ ಕ್ವಶನ್ 6 ಮಾರ್ಕ್ಸ್ ಕ್ವಶನ್ ಹೇಳ್ತೀನಿ. ಈ ಚಾಪ್ಟರ್ ಯಾವುದೇ ರೀತಿಯ 6 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಥ್ಯಾಂಕ್ ಯು.